ಋಣಾತ್ಮಕ ಶಕ್ತಿ ಪ್ರಭಾವ ಹೆಚ್ಚಾಗಿದೆ. ಶ್ರಾದ್ದನ ಯಾಕೆ ಮಾಡೋಕ್ಕಾಗಲಿಲ್ಲ ಅಂತ ನಿಮ್ಗೆ ಹೇಳಿದ್ನಲ್ಲ ಗುರುಗಳೇ. ದುಷ್ಟಶಕ್ತಿ ದೂರ ಆಗೋದಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳಿದ್ದೆ. ಆ ಕೆಲಸ ಆಗಿದೆಯಾ? ಒಂದು ಗಾಜಿನ ಲೋಟ, ಶುದ್ಧ ನೀರು, ನಿಂಬೆ ಹಣ್ಣು ಹಾಗೂ ಉಪ್ಪು ಇವುಗಳನ್ನು ತಗೊಂಡು ಬನ್ನಿ. ಸರಿ ಗುರುಗಳೇ. ಏನ್ ಆರ್ತಿ? ಗುರುಗಳು ಏನ್ ಮಾಡೋದಕ್ಕೆ ಹೊರಟಿದ್ದಾರೆ? ಆರ್ತಿ, ಗುರುಗಳು ಈ ಮನೇಲಿ ಆಗ್ತಿರೋ ಸಮಸ್ಯೆನ ದೂರ ಮಾಡ್ತಿದ್ದಾರೆ. ಅಯ್ಯೋ, ನನ್ಗಿಲ್ಲಿ ಯಾವ ಸಮಸ್ಯೆನೂ ಕಾಣಿಸ್ತಿಲ್ವಲ್ಲ. ನಿನಗೇನಾಯ್ತು ಆರ್ತಿ? ಈ ಮನೆಯಲ್ಲಿ ಏನೇನೆಲ್ಲ ನಡೀತಾ ಇದೆ, ಸಮಸ್ಯೆನೇ ಆಗ್ತಿಲ್ಲ ಅಂತ ಹೇಳ್ತಿದ್ಯಲ್ಲ? ಅಲ್ಲ, ಅದಕ್ಕೆ ಪ್ರಾಬ್ಲಮ್ ಇದೆ. ಅದಾಗೆ ಸರಿ ಹೋಗುತ್ತೇನೋ, ಸುಮ್ಮನೆ ಗುರುಗಳು ಪೂಜೆ ಪುನಸ್ಕಾರ ಎಲ್ಲ ಯಾಕೆ ಮಾಡಬೇಕು ಅಂತ ಹೇಳಿದೆ ಅಷ್ಟೇ. ಆರ್ತಿ, ಇದು ಅದಾಗೆ ಸರಿ ಹೋಗೋಂಥದ್ದಾಗಿದ್ರೆ ಗುರುಗಳೇ ಹೇಳಿರೋರಲ್ವಾ? ಅದನ್ನು ಬಿಟ್ಟು ತಾವೇ ಮುತುವರ್ಜಿ ವಹಿಸಿ ಈ ಕೆಲಸ ಮಾಡ್ತಿರ್ಲಿಲ್ಲ. ಇದು ನಮ್ಮಿಂದಾಗಲಿ ಅದಾಗೆ ಸರಿ ಹೋಗೋಂಥದ್ದಾಗಲಿ ಅಲ್ಲ, ಗುರುಗಳೇ ಸರಿಪಡಿಸ್ಬೇಕಾಗಿರೋದು. ಅದಕ್ಕೆ ಈ ಮನೆಯಲ್ಲಿ ಯಾವ ನೆಗೆಟಿವ್ ಎನರ್ಜಿನೂ ಇಲ್ಲ. ಯಾಕಿಲ್ಲ ಆರ್ತಿ? ಖಂಡಿತ ಇದೆ. ಗುರುಗಳ ಅನುಮಾನ ಇರೋದು ಚಿರು ಆತ್ಮ ಈ ಮನೇಲಿದೆ, ಅದು ಸಮಸ್ಯೆನ ತಂದು ಓಡ್ತಾ ಇದೆ ಅಂತ. ಚಿರು ಆತ್ಮಕ್ಕೂ ಶಾಂತಿ ಸಿಗ್ಬೇಕಲ್ವಾ ಆರ್ತಿ? ಆತ್ಮಗಳು ಕೂಡ ನೆಗೆಟಿವ್ ಎನರ್ಜಿನೇ. ಆರ್ತಿ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಸತ್ಯನೋ ಸುಳ್ಳು, ಚೈತು ಕೂಡ ಚಿರು ವಿಷಯವಾಗಿ ಮಾತಾಡಿದಾಳೆ. ಚಿರು ಹಿಂಸೆ ಕೊಡ್ತಿದ್ದಾನೆ ಅಂತ ಹೇಳಿದಾಳೆ. ಗುರುಗಳಿಗೂ ಕೂಡ ಅದೇ ಅನುಮಾನ ಬಂದಿದೆ. ನೋಡು, ಗುರುಗಳು ಸದ್ಯಕ್ಕೆ ಪರೀಕ್ಷೆ ಮಾಡ್ತಿದ್ದಾರೆ. ಪರಿಸ್ಥಿತಿ ನೋಡಿ ಪರಿಣಾಮದ ಬಗ್ಗೆ ಹೇಳ್ತಾರೆ. ಪರಿಹಾರ ಮಾಡೋದಾದರೆ ಅವರೇ ಮಾಡ್ತಾರೆ. ನೀನೇನು ಯೋಚನೆ ಮಾಡಬೇಡ.
ಗುರುಗಳು ಏನು ಹೇಳ್ತಾನೆ ಇಲ್ಲ. ಅವ್ರೇನು ಮಾಡ್ತಿದ್ದಾರೆ? ಈ ಮನೇಲಿ ದುಷ್ಟಶಕ್ತಿ ಎಷ್ಟಿದೆ ಅನ್ನೋದನ್ನ ಕಣ್ಣಡಿತಿದ್ದಾರೆ. ಅದೇ ಗೊತ್ತಾಗುತ್ತೆ. ಆ ನೀರು ಕೆಂಪು ತಿರುಗಿದ್ರೆ ಈ ಮನೇಲಿ ದುಷ್ಟಶಕ್ತಿ ಇದೆ ಅಂತ ಅರ್ಥ. ನಿಮ್ಮ ಹತ್ರ ದುಷ್ಟಶಕ್ತಿಗಳೆಲ್ಲ ಬರಲ್ಲ ಅಲ್ವಾ? ಗೊತ್ತಾಯ್ತು ಬಿಡಿ. ಗುರುಗಳಿಗೆ ಅಸ್ಥಿ ಇರೋ ವಿಷಯ ಗೊತ್ತಾಗಿರುತ್ತೆ. ಅವ್ರ ಶಕ್ತಿ ಪ್ರಭಾವ ನನ್ನ ಕಂದನ್ನ ಎಷ್ಟು ಅಯ್ಯೋ ಅನಿಸ್ತಿದ್ಯೋ ಏನೋ. ನನ್ನ ಮಗನಿಗೆ ನನ್ನ ಅವಶ್ಯಕತೆ ಇರಬಹುದು, ಅವನು ನನ್ನನ್ನು ಕರೀತಿರಬಹುದು. ಎಲ್ಲಿಗೆ ಹೋಗ್ತಾ ಇದೆಯಾ? ಅದು ರೂಮಲ್ಲಿ ಆಸ್ತಿ ಮಾಡ್ತೀನಿ ಅಂತ ಹೇಳೋದಕ್ಕ? ನೋಡು ಆರ್ತಿ, ನಿನ್ನ ಫೀಲಿಂಗ್ಸ್ಗೆ ರೆಸ್ಪೆಕ್ಟ್ ಕೊಟ್ಟು ಆಸ್ತಿನ ಇಲ್ಲಿ ಇರೋದಕ್ಕೆ ಒಪ್ಕೊಂಡಿದ್ದೆ. ಈಗ ಅದರಿಂದನೇ ಸಮಸ್ಯೆ ಆಗ್ತಿದೆ ಅಂತ ಏನಾದ್ರು ಗುರುಗಳು ಹೇಳಿದ್ರೆ ಅದು ಖಂಡಿತ ಇಲ್ಲಿರೋದು ಬೇಡ. ಅಶೋಕ್, ನನಗಿದ್ರಲ್ಲಿ ನಂಬಿಕೆ ಇಲ್ಲ ಆರ್ತಿ. ನೀನು ನಂಬ್ತೀಯ, ನಿನ್ನ ಫೀಲಿಂಗ್ಸ್ಗೆ ಹರ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ನಂಬೋ ಥರ ಪ್ರಿಟೆಂಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ಗುರುಗಳೇನಾದರೂ ಆಸ್ತಿ ಇಲ್ಲೇ ಇದೆ ಅಂತ ಹೇಳಿದ್ರೆ ಮನೆಯವರೆಲ್ಲರೂ ಆಗ್ತಿರೋ ಸಮಸ್ಯೆಗಳಿಗೆಲ್ಲ ನಾವಿಬ್ಬರೇ ಕಾರಣ ಅಂತ ಬೇಜಾರು ಮಾಡ್ಕೊತಾರೆ. ಮತ್ತೆ ಅವ್ರ ಮನಸ್ಸನ್ನೆಲ್ಲ ನೋಯಿಸಿ ಆಸ್ತಿ ಇಲ್ಲೇ ಇರಲಿ ಅನ್ನೋ ಆಟ ಬೇಡ. ಅಶೋಕ್, ಆಸ್ತಿಯಿಂದ ಯಾವ ತೊಂದರೆನೂ ಆಗಲ್ಲ. ಪ್ಲೀಸ್, ನಾವು ಗುರುಗಳ ಜೊತೆ ಮಾತಾಡೋಣ. ಆರ್ತಿ, ಮನೆಯವ್ರ ನೆಮ್ಮದಿ, ಶಾಂತಿ, ಸಂತೋಷನ ಕಾಪಾಡಬೇಕಾಗಿರೋದು ನಮ್ಮಿಬ್ಬರ ಜವಾಬ್ದಾರಿ. ಚಿರು ನೆನಪಲ್ಲಿ ಬದುಕ್ತಿರೋಳ ಜೀವನ ನರಕ ಆಗ್ಬಾರ್ದು. ಅಯ್ಯೋ ಗುರುಗಳೇ, ನೀರು ಕೆಂಪಾಗೋಯ್ತು. ಸಮಸ್ಯೆ ಹೆಮ್ಮರವಾಗಿದೆ. ಗುರುಗಳೇ, ನೀವೇ ಹೇಗಾದ್ರೂ ಮಾಡಿ ನಮ್ಮನ್ನು ಕಾಪಾಡಬೇಕು. ಒಂದು ತೆಂಗಿನಕಾಯಿ ಸಿದ್ಧ ಮಾಡಿ ದಿಕ್ಸೂಚಿ ಮಂಡಲ ರಚನೆ ಆಗಲಿ. ಮಾತಂಗಿ, ಹೇಗಾದರೂ ಮಾಡಿ ನನ್ನ ಮಗನ ನಂಗೆ ಉಳಿಸ್ಕೊಡು. ಗುರುಗಳು ನನ್ನ ಮಗನ ನನ್ನಿಂದ ದೂರ ಮಾಡ್ತಿದ್ದಾರೆ. ನನಗೆ ತುಂಬ ಭಯ ಆಗ್ತಿದೆ. ನೋಡು, ಕಳ್ಕೊಂಡಿರೋ ಮಗನ ಮತ್ತೆ ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅವನಿಂದ ಯಾರಿಗೂ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಮಾತಂಗಿ, ಅವನ್ನ ಉಳಿಸ್ಕೊಳ್ಳೋದಕ್ಕೆ ಏನಾದರೂ ದಾರಿ ಹುಡುಕು. ವಿಧಿನ ಮೀರಿ ನಡೆಯೋಕ್ಕಾಗಲ್ಲ, ಹಾಗೆ ಪ್ರಕೃತಿ ವಿರುದ್ಧ ಬಾಳೋಕ್ಕಾಗಲ್ಲ. ಮಾತಂಗಿ, ನೀನು ನನಗೆ ಬುದ್ಧಿ ಮಾತು ಹೇಳಕ್ ಬರಬೇಡ. ನನ್ನ ಮಗ ಚಿರು ಈ ಮನೆಯಲ್ಲೇ ಇರಬೇಕು. ಗುರುಗಳು ದಿಕ್ಸೂಚಿ ಮಂಡಲನ ರಚನೆ ಮಾಡಕ್ ಹೇಳಿದ್ದಾರೆ. ಹಾಗಂದ್ರೇನು? ಮನೆಯ ಯಾವ ಭಾಗದಿಂದ ದುಷ್ಟಶಕ್ತಿ ಬರ್ತಾ ಇದೆ ಅಂತ ಕಂಡು ಹಿಡಿಯೋದು. ಹಾಗಾದ್ರೆ ಚಿರು ಅಸ್ಥಿ ರೂಪದಲ್ಲಿ ಈ ಮನೆಯಲ್ಲಿ ನಮ್ಮ ಜೊತೆ ಇರೋದು ಗುರುಗಳಿಗೆ ಗೊತ್ತಾಗ್ಬಿಡುತ್ತೆ. ಅಯ್ಯೋ,
ಗುರುಗಳು ಚಿರುಗೆ ಅದೆಷ್ಟು ಹಿಂಸೆ ಕೊಡ್ತಾರೋ ಏನೋ. ಮಾತಂಗಿ, ಹೇಗಾದರೂ ಮಾಡಿ ಇದನ್ನು ತಡಿಬೇಕು. ಗುರುಗಳಿಗೆ ಇದನ್ನು ನಿಲ್ಲಿಸಿ ಅಂತ ಹೇಳಬೇಕು. ನೀವು ಹೇಳ್ದಂಗೆಲ್ಲ ಕೇಳೋಕ್ಕೆ ಗುರುಗಳು ಮಾತಂಗಿ ಅಲ್ಲ. ಅವ್ರು ಯಾರ ಮಾತನ್ನು ಕೇಳೋದಿಲ್ಲ. ಕೇಳಿ ಅಂತ ನಿಮ್ಮ ಕೈಲಿ ಹೇಳಕ್ಕೂ ಆಗಲ್ಲ. ಮನೆಯವ್ರ ವಿರುದ್ಧನೇ ಹೋಗ್ತೀರಾ? ನಾನು ಯಾರ ವಿರುದ್ಧನೂ ಹೋಗ್ತಿಲ್ಲ. ನನ್ನ ಮಗ, ನನ್ನ ಚಿರು ಉಳಿಬೇಕು. ಈ ಪೂಜೆ ಪುನಸ್ಕಾರಗಳೆಲ್ಲ ಹೇಗಾದರೂ ಮಾಡಿ ತಡಿಬೇಕು. ಆ ಕೆಲಸನ ನಾನೇ ಮಾಡ್ತೀನಿ. ಶ್ರಾದ್ದ ಕೆಲಸನ ತಡೀತಾ ಇರೋದು ನೀವೇ ಅಂತ ಗುರುಗಳು ಎಲ್ಲಿ ಮನೆಯವ್ರಿಗೆಲ್ಲ ಹೇಳ್ಬಿಡ್ತಾರೋ ಅನ್ನೋ ಆತಂಕದಲ್ಲಿ ನಾನಿದ್ರೆ, ಗುರುಗಳಿರೋವಾಗ್ಲೇ ಅವ್ರ ಕೆಲ್ಸಕ್ಕೆ ಅಡ್ಡಿಪಡಿಸ್ಬೇಕು ಅಂತಿದ್ದೀರಲ್ಲ, ತಪ್ಪು, ದೊಡ್ಡ ತಪ್ಪು. ಯಾವ ಕಾರಣಕ್ಕೂ ಅಂಥ ಕೆಲಸ ಮಾಡಕ್ ಹೋಗ್ಬೇಡಿ. ಮನೆಯವರೆಲ್ಲ ಇಲ್ಲೇ ಇದ್ದೀರಲ್ವಾ? ಅತ್ತಿಗೆ ಮಾತಂಗಿ ಇಲ್ಲ. ಯಾವ ಕಾರಣಕ್ಕೂ ಯಾರು ನಾನು ಹಾಕೋ ಮಂಡಲದ ಪರಿಧಿ ಬಿಟ್ಟು ಮನೆಯಿಂದ ಆಚೆ ಹೊರಗಡೆ ಹೋಗ್ಬಾರ್ದು. ಕರೀರಿ ಅವ್ರನ್ನ. ಮಗನಿಗೆ ಮುಕ್ತಿ ಕೊಡಿಸೋ ಕಾರ್ಯ ನಡೀತಾ ಇದೆ. ಎಲ್ಲಿ ಹೋದ್ಲು ಈ ಆರ್ತಿ? ಯಾವಾಗಲೂ ಚಿರು ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡ್ಕೊಂಡೇ ಬಂದೆ. ಸುಮ್ಮನೆ ಇರು, ನಾನು ಹೋಗಿ ಕರ್ಕೊಂಡ್ಬರ್ತೀನಿ. ಅಶೋಕ್, ನೀನು ಬೇಡ, ನಾನು ಹೋಗಿ ಕರ್ಕೊಂಬರ್ತೀನಿ. ರಾಗಿಣಿ, ಮನೆಯಲ್ಲಿ ಚಿರು ಶ್ರಾದ್ದ ಕಾರ್ಯ ಶುರುವಾಗಿದೆ. 3 ದಿನ ಅಶೋಕ್ ಆಫೀಸ್ಗೆ ಬರಲ್ಲ. ಮಾತಂಗಿ, ನನ್ನ ಚಿರು ನನ್ನಿಂದ ದೂರ ಆಗಬಾರ್ದು. ಹೇಗಾದರೂ ಮಾಡಿ ಇದನ್ನು ತಪ್ಪಿಸು. ಈ ಮುಕ್ತಿ ಕಾರ್ಯ ಆಗಬಾರ್ದು. ಆರತಿ, ಇಲ್ಲೇನು ಮಾಡ್ತಿದ್ಯಾ? ಅಣ್ಣ, ಅದು ಮನೆಯವರೆಲ್ಲ ಮಂಡಲದ ಹತ್ರನೇ ಇರಬೇಕು, ಮನೆಯಿಂದ ಆಚೆ ಯಾರು ಹೋಗಬಾರ್ದು ಅಂತ ಗುರುಗಳು ಹೇಳ್ತಿದ್ದಾರೆ. ಬಾ ಮಾತಂಗಿ, ಏನು ಬಾ, ಬೇಗ ಬಾ. ನಾನಿಲ್ಲೇ ಇರಬೇಕು ಮಮ್ಮಿ. ನಾನು ಈ ಮನೆ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನನ್ನ ದೂರ ಕಳಿಸ್ಬೇಡ ಮಮ್ಮಿ. ನಾನು ನಿನ್ನ ಜೊತೆನೇ ಇರಬೇಕು, ಪ್ಲೀಸ್ ಮಮ್ಮಿ.
ಈ ದಿಕ್ಕಲ್ಲಿ ಏನಿದೆ? ಸ್ನಾನದ ಮನೆ ಇದೆ ಗುರುಗಳೇ. ಕಣೆ, ನೆಗೆಟಿವ್ ಎನರ್ಜಿ ಸ್ನಾನ ಮಾಡಿ ಪಾಸಿಟಿವ್ ಆಗೋದಕ್ಕೂ ಈಗಿರಬೇಕು. ಈ ದಿಕ್ಕಲ್ಲಿ ಮೇಲಕ್ಕೆ ಹೋದ್ರೆ ಏನಿದೆ? ನನ್ನ ರೂಮ್ ಇದೆ ಗುರುಗಳೇ. ಅಶೋಕ್, ಚಿರು, ಆರ್ತಿ, ಚಿರು ಇಲ್ಲ, ಅದು ಬರೀ ಅಸ್ಥಿ. ಅದು ರೀ ಆರ್ತಿ, ಒಬ್ಬರು ಸಂತೋಷ ನೋಡೋಕ್ಕಿಂತ ಮನೆಯವ್ರು ಎಲ್ಲರೂ ಸಂತೋಷ ನೋಡೋದು ಮುಖ್ಯ. ಬೇಡ ಆರ್ತಿ, ನಮ್ಮ ಮಾತು ಕೇಳು. ಈ ಮನೆಗೆ ಆರ್ತಿನೇ ನೆಗೆಟಿವ್ ಎನರ್ಜಿ. ಅದು ಗುರುಗಳಿಂದನೂ ಪ್ರೂವ್ ಆಯಿತು. ರೀ, ಚಿರು ಆತ್ಮ ಆರ್ತಿ ರೂಮಲ್ಲಿದೆಯಾ? ಗೊತ್ತಿಲ್ಲ, ಈಗೆಲ್ಲ ಆಚೆ ಬರ್ತಾ ಇರೋ. ನೀವೆಲ್ಲ ಅಲ್ಲೇ ಇರ್ರಿ, ನಿಂತ ಜಾಗದಿಂದ ಕದಲಬೇಡಿ.